ಇವತ್ತು ನಮ್ಮ ಅಮ್ಮ ತವ್ರ ಮನೆ ಪಿತೃಪಕ್ಷದ ಹಬ್ಬದಲ್ಲಿ ನಮ್ಮ ಅಪ್ಪ ಎಣ್ಣೆ ಹೊಡ್ಕೊಂಡ್ ಬಂದಿರೋದು ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಟ್ಟು ನಮ್ಮ ಅಮ್ಮ ಯಾಕೆ ಮಕ್ಮಕ್ಕೆ ಹೋಗಿತಾ ಇದೆ ನೋಡಮ್ಮ. ಮಾನಿಲ್ಲ ಮುರಿಯೋದಿಲ್ಲ. ಇವತ್ತು ಇರಬರ ಎಲ್ಲಾ ಕೆಲ್ಸಗಳಿಗೂ ಬ್ರೇಕ್ ಹಾಕ್ಬಿಟ್ಟು ಇವತ್ತು ನಮ್ಮ ಅಮ್ಮನ ಜೊತೆ ದನ ಮೇಸನ ಅಂತ ಹೋದ್ರೆ ನಮ್ಮ ಅಮ್ಮ ಇವತ್ತು ನನಗೆ ಮೋಟಿವೇಶನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟದೆ. ಎಲ್ಲ ಹಾಳಾಗಿ ಹೋಗೋದು ಎಲ್ಲ ಮಾರಕ್ ಹೋಗ್ರ ಮತ್ತೆ ಏನ್ ಮಾರ್ಬಿಟ್ರಿ ಏನ್ ತಿಂತಿ ಅವಿರೋದ್ ಕೆಲ ಕಾಸು ಆಡೋದಕ್ಕೆ ಎಷ್ಟು ಚೀಟಿಗಳು ನಡೀತದೆ, ಎಷ್ಟು ಸಂಸಾರಗಳು ನಿಲ್ತದೆ. ನಂಗೆ ಕೆಲಸ ಸೇರಿದ್ಮೇಲೆ ಮಾಡ್ತೀನಿ. ಹೌದಾ? ಎಷ್ಟು ಸಂಬಳ ಬರ್ಬೇಕು ನನಗೆ? ಎಷ್ಟ ನೀನ್ ಹಣೆ ಬರ್ದಾಗ ಎಷ್ಟದ ದುಡ್ಕೊ ಹೋಗು. ನೀನ್ ದುಡ್ಕೊ, ನಮಗ್ ದುಡ್ಡು ಸಾಕದ್ ಬೇಡ. ನೀನ್ ದುಡ್ಕೊಂಡ್ರಿ ನಮ್ಮನ್ನೇನ್ ಸಾಕದ್ ಬೇಡಪ್ಪ. ನೀನ್ ನಾವ್ ಸಾಕ್, ನಾವೇನೋ ನಾವ್ ಕೂಲಿನಲ್ಲಿ ಮಾಡ್ಕೊಂಡ್ ಆಗ ಜೀವನ ಮಾಡ್ತೀವಿ. ಈ ತರ ಅಂದಿ ಸಿಗಕ್ಕೆ ನಾವೇ ಪುಣ್ಯ ಮಾಡಿದ್ದಲ್ವಾ? ಅಷ್ಟೇ. ಇದೇ ತರ ನಾವು ಅಮ್ಮ ಜೊತೆ ಓದ್ಲಾಡ್ಕೊಂಡ್ ಗೊತ್ತಿರ್ಬೇಕಾದ್ರೆ ಸಿಟಿಲಿ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಮಾಡಕ್ಕೆ ಕೆಲಸ ಇಲ್ಲ, ನೀವು ಊರಿಗೆ ಬರ್ತೀನಿ ಅಂತಂದ್ರು. ನನ್ಗೂ ಒಳ್ಳೆ ಟೈಮ್ ಪಾಸ್ ಅದೇ. ಬರ್ರಿ ಬೆಳಗ್ಗೆ ಸಾಯಂಕಾಲದಾಗ ದನ ಮೇಯ್ಸರು ಅಂತ ನನ್ನ ಜೊತೆ ಅನ್ಬಿಟ್ಟು ಅವ್ರನ್ನ ಕರ್ಸ್ಕೊಂಡು ಸಂಜೆ ತಕ್ಕ ದನ ಮೇಯ್ಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ನೋಡಿ ಈಗ ಡೈಲಿ ಕಾರ ಬಂದ ನೀನು ಗಾಡಿ ಕೊಡ್ಸಕ್ಕೆ ಹೇಳ್ತೀನಿ. ನೀನು ಸಂಜೆವರೆಗೂ ಹಸ್ಕೊಂಡ ಮೇಸ್ಕೊಂಡಿ ಮತ್ತ ಬಂದಿ ಹಸ್ಕೊಂಡೆಲ್ಲ ಕಟ್ಟಾಕಿ ಹಾಲ್ ಕರ್ದಿ ನಾನು ನಮ್ಮ ಅಮ್ಮ ನಮ್ಮ ತನ್ವಿ 3 ಜನ ನಮ್ಮ ಅಮ್ಮರ ಮನೆಗೆ ಪಿತೃಪಕ್ಷ ಹಬ್ಬಕ್ಕೆ ಹೋದೋ. ತಾತನ ಹೆಸರು ಹೇಳಿ ಫೈನಲಿ ಗೋವಿಂದನೆಲ್ಲ ಕೂಗಾದ್ಮೇಲೆ ನಮ್ಮ ತಾತಂಗಿರೋ 9 ಜನ ಮೊಮ್ಮಕ್ಕಳನ್ನ ಒಂದೇ ಸಲ ಧೂಪ ಹಾಕ್ಬಿಟ್ಟು ನಮ್ಮ ಅಪ್ಪ ಎಲ್ಲ ಅಂತ ಹುಡ್ಕೋಕ್ ಹೋದ್ರೆ ನಮ್ಮ ಅಪ್ಪನ ಕಬಾಬ್ ಕರೆಯಕ್ ಬಿಟ್ಬಿಟ್ಟವ್ರೆ. ಕೊನೆಯಾಗ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ತಾತನ ಎಡೆ ಮುಂದೆ ಒಂದು ಸ್ವೀಟ್ ದೇಪ್ಕೊಂಡು ತಿನ್ಕೊಂಡು ನಮ್ಮ ಅಜ್ಜಿ ಬಾಯ್ ಹೇಳ್ಕೊಂಡು ಮನೆ ಕಡೆಗೆ ಬಂದಿರೋ ನಮ್ಮ ಅಪ್ಪ ಕೊಡ್ ಬಂದಿರೋ ಮ್ಯಾಟ್ರಿ ಇವತ್ತು ನಮ್ಮ ಅಮ್ಮಂಗೆ ಗೊತ್ತಾಗೋಗೈತಿ. ಅಡಿಕೆ ಬಿತ್ಬಿಟ್ಟ ನೀನ್ ಹೊಡ್ಕೊಂಡ್ ಹಾಕಿದ್ರ ನೋಡೋದು ಯಾವ ಬ್ರ್ಯಾಂಡ್ ಅಂತ ಕಂಡಿಡಿ ನೋಡಮ್ಮ. ಯಾರು ಮೂಸ್ ನೋಡಿ ಕಂಡಿಡಿ ನೋಡೋದು ಎಣ್ಣೆ ಯಾವ್ದೋ ಗಬ್ಬು ನೀನು ಗಂಡ ಕುಡ್ ಬಂದಿರೋದಕ್ಕೆ ಮುಗ್ಯದೇನು ಮಾನಿಲ್ಲ ಮುರಿಯೋದಿಲ್ಲ. ಆ ಸೊರೆ ಬಾಮೈದು ಸಟ ಕೂತ್ಕೊಂಡು ನೆಗ್ತೀಯ. ಸರಾಯ ಗಂಡನ್ ಬುದ್ಧಿ ಇಲ್ವಾ? ಕಳ್ಸಮ್ಮ ಮದುವೆ ಬಂದಿರೋ ವಯಸ್ಸಿಗೆ ಹೆಣ್ಮಕ್ಳ ಒಳ್ಳೆ ಗಂಡ ಕುಡ್ಕೊಂಡ್ಬಿದ್ದಿ. ಹೊರ್ತ್ಕೋಬೇಕಪ್ಪ, ವಯಸ್ಸಿಗೆ ಬಂದಿರೋ ಮಕ್ಳವೇ. ನನಗ್ ಮಾನಿಲ್ಲ ಮುರಿಯೋದಿಲ್ಲ. ಕುಲ ಜಾತಿ ಏನನ್ನದ ಕುಡ್ಗಟ್ಟವ್ಕಿ ಬಾ.